ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಅನುಚಿತ ಜೀವನ ಶೈಲಿಯಿಂದಾಗಿ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಿದ್ದೇವೆ. ಅದರಲ್ಲೂ ಕ್ಯಾನ್ಸರ್ ರೋಗಕ್ಕೆ ತುತ್ತಾದ್ರೆ ಭಯಪಡುವವರೇ ಹೆಚ್ಚು. ಇತ್ತೀಚಿನ ಕಾರ್ಯಕ್ರಮದಲ್ಲಿ ನಾವು ಓರಲ್ ಕ್ಯಾನ್ಸರ್ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಬಾಯಿಯ ಕ್ಯಾನ್ಸರ್ ಅಂದ್ರೆ ಬಾಯಿಯ ಯಾವುದೇ ಭಾಗದಲ್ಲಿ ದೇಹದ ಜೀವಕೋಶಗಳ ಅಸಹಜ ಬೆಳವಣಿಗೆಯಾಗಿದ್ದು ಅದು ತುಟಿ, ಕೆನ್ನೆಗಳ ಒಳಭಾಗ, ಸೈನಸ್, ನಾಲಿಗೆ, ಬಾಯಿಯ ಮೇಲ್ಭಾಗ, ಬಾಯಿಯ ಹಿಂಭಾಗದ ಗಂಟಲಿನ ಭಾಗದಲ್ಲಿ ಈ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತೆ. ಮದ್ಯಪಾನ, ಧೂಮಪಾನ, ಅನೈರ್ಮಲ್ಯದ ಬಾಯಿಯ ಸ್ಥಿತಿ, ತಂಬಾಕು ಸೇವನೆಯು ಬಾಯಿಯ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇನ್ನು ಓರಲ್ ಕ್ಯಾನ್ಸರ್ಗೆ ಪೂರಕವಾದ ಚಿಕಿತ್ಸೆ ಇದ್ದು ಭಯಪಡುವ ಅವಶ್ಯಕತೆಯೇ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸ್ಪರ್ಶ ಹಾಸ್ಪಿಟಲ್ನ ವೈದ್ಯರಾದ ನಾರಾಯಣ ಸುಬ್ರಹ್ಮಣ್ಯಂ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ಓರಲ್ ಕ್ಯಾನ್ಸರ್ ಅಂತಂದ್ರೆ ಏನು? ಸೊ ಓರಲ್ ಕ್ಯಾನ್ಸರ್ ಅಂದರೆ ಬಾಯಲ್ಲಿ ಬರುವ ಕ್ಯಾನ್ಸರ್. ಸೊ ಬಾಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಕ್ಯಾನ್ಸರ್ ಬರೋದು. ನಮ್ಮ ದೇಶದಲ್ಲಿ ಮೋಸ್ಟ್ ಕಾಮನ್ ನಾಲ್ಗೆಯಲ್ಲಿ ಬರೋದು, ಟಂಗ್, ಕೆನೆ, ಚೀಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ದಾವಡೆ, ತುಟಿ, ಯಾವ ಭಾಗದಲ್ಲಿನೂ ಕ್ಯಾನ್ಸರ್ ಬರ್ಬೋದು. ಸೊ ಇದು ಮೋಸ್ಟ್ ಕಾಮನ್ ಅಂದರೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ. ಅಂದರೆ 100 ಪೇಷಂಟ್ಸ್ ನೋಡಿದ್ರೆ ಒಂದು 90 ಪೇಷಂಟಲ್ಲಿ ಸ್ಕ್ವಾಮಸ್ ಸೆಲ್ ಕ್ಯಾನ್ಸರ್ ಅಂತ, ದಟ್ಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್. ಸೊ ಈ ಕ್ಯಾನ್ಸರ್ ಬರುವಾಗ ನಮಗೆ ಇದ್ರ ಬಗ್ಗೆ ಏನು ಗೊತ್ತಾಗಬೇಕಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವ ಟೈಪ್ ಆಫ್ ಕ್ಯಾನ್ಸರ್ ಮತ್ತು ಯಾವ ಸ್ಟೇಜಲ್ಲಿದೆ. ಇದು ಎರಡು ನಾವು ಸ್ವಲ್ಪ ಗೊತ್ತಾದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಬಿಟ್ಟು ಕ್ಯೂರ್ ಆಗೋ ಚಾನ್ಸು ಚೆನ್ನಾಗಿದೆ. ಓಕೆ ಡಾಕ್ಟರ್, ಈಗ ಬಾಯಲ್ಲಿ ಏನಾದರೂ ಹುಣ್ಣು ಗಿಣ್ಣು ಏನಾದರೂ ಕಾಣಿಸ್ಕೊಂಡ್ರೆ ನಾರ್ಮಲ್ ಅಂತ ಅನ್ಕೋತೀವಿ. ಬಟ್ ಈ ಕ್ಯಾನ್ಸರ್ ಇದೆ ಅನ್ನೋದನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಹೇಗೆ? ಲಕ್ಷಣಗಳು ಹೇಗಿರುತ್ತೆ? ಸೊ ಏನು ಪ್ರಾಬ್ಲಮ್ ಅಂದರೆ ಬಾಯಲ್ಲಿ ತೊಂದರೆ ಬರುವಾಗ ನಾವು ಯಾರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಮಗೆ ಬ್ರೆಸ್ಟ್ ಲಂಪ್ ಏನಾದರೂ ಬಂದರೆ ತಕ್ಷಣ ಮನಸ್ಸಲ್ಲಿ ಕ್ಯಾನ್ಸರ್ ಇರ್ಬೋದು ಅಂತ ಗೊತ್ತಾಗುತ್ತೆ. ನಮ್ಮ ಟಾಯ್ಲೆಟ್ ಹ್ಯಾಬಿಟ್ಸಲ್ಲಿ ಚೇಂಜ್ ಆದರೆ ಕ್ಯಾನ್ಸರ್ ಆಗ್ಬೋದು ಅಂತ ಗೊತ್ತಾಗುತ್ತೆ. ಆದರೆ ಬಾಯಲ್ಲಿ ಕ್ಯಾನ್ಸರ್ ಬರುವಾಗ, ಗಂಟ್ಲಲ್ಲಿ ಕ್ಯಾನ್ಸರ್ ಬರುವಾಗ ನಮಗೆ ಸಿಮ್ಟಮ್ಸ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಸೊ ನಾವು ಏನು ಸ್ವಲ್ಪ ಕೇರ್ಫುಲ್ ಆಗಿರಬೇಕಂದ್ರೆ ನಮಗೆ 2 ಇಲ್ಲಾಂದರೆ 3 ವಾರದಿಂದ ಜಾಸ್ತಿ ನಮಗೆ ಏನಾದರೂ ಚೇಂಜ್ ಅನಿಸ್ತಾ ಇದೆ ಅಂದರೆ ಅದು ಒಂದು ಸತಿ ಚೆಕ್ ಮಾಡಬೇಕು. ಏನು ಚೇಂಜ್ ಇರ್ಬೋದಂದರೆ ಬಾಯಲ್ಲಿ ಹುಣ್ಣಾಗಲಿ, ನಮ್ಮ ಬಾಯಲ್ಲಿ ಬಿಳಿ ಇಲ್ಲಾಂದರೆ ಕೆಂಪು ಮಚ್ಚಂತ ಇರ್ಬೋದು, ಬಾಯಿ ಬಿಡೋಕ್ಕೆ ತೊಂದರೆ ಇರ್ಬೋದು, ಹಲ್ಲು ಲೂಸಾಗಿ ಬಿದ್ದೋಗ್ಬೋದು, ಊತ ಇರ್ಬೋದು ಮುಖದಲ್ಲಿ, ಗಂಟ್ಲಲ್ಲಿ ಗಡ್ಡೆ ಸಿಗ್ಬೋದು. ದೀಸ್ ಆರ್ ಆಲ್ ವಾರ್ನಿಂಗ್ ಸೈನ್ಸ್. ಸೊ ನಮಗೆ ಒಂದು 2 ವಾರ ಒಳಗಡೆ ಇದು ಸೆಟ್ಲ್ ಆಗಿಲ್ಲ ಅಂದರೆ ಖಂಡಿತ ನಾವು ಚೆಕ್ ಮಾಡಲೇಬೇಕು. ಹೆಂಗೆ ಚೆಕ್ ಮಾಡೋದಂದರೆ ಒಂದು ಸತಿ ಆಂಕಾಲಜಿಸ್ಟ್ ನೋಡಿ, ಅವರು ನೋಡಿಬಿಟ್ಟು ಕ್ಯಾನ್ಸರ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಾಯಿಲೆ ಟ್ರೀಟ್ಮೆಂಟ್ ಮಾಡ್ಬೋದು. ಎವ್ರಿಥಿಂಗ್ ಮೇ ನಾಟ್ ಬಿ ಕ್ಯಾನ್ಸರ್, ಇನ್ಫೆಕ್ಷನು ಇರ್ಬೋದು, ಬೇರೆ ತೊಂದರೆಗಳು ಇರ್ಬೋದು. ಬಟ್ ನಾವು ಕ್ಯಾನ್ಸರ್ ಯಾಕೆ ರೂಲ್ ಔಟ್ ಮಾಡಬೇಕಂದ್ರೆ ನಾವು ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗೋ ಚಾನ್ಸ್ ಭಾಳ ಚೆನ್ನಾಗಿರುತ್ತೆ. ಅರ್ಲಿ ಸ್ಟೇಜ್ ಕ್ಯಾನ್ಸರಲ್ಲಿ ನಾವು ಪೇಷಂಟ್ಸ್ ಟ್ರೀಟ್ ಮಾಡಿದ್ರೆ 90% ಕ್ಯೂರ್ ರೇಟಿಂದ ಜಾಸ್ತಿ ಇರುತ್ತೆ. ಅದೇ ಪೇಷಂಟು ನಾವು ವೇಟ್ ಮಾಡಿ ಡಯಾಗ್ನೋಸ್ ಮಾಡೋಕ್ಕೆ ಟೈಮ್ ತೊಗೊಂಡ್ರೆ ಲೇಟ್ ಸ್ಟೇಜ್ 4 ಕ್ಯಾನ್ಸರ್ ತನಕ ಬಂದರೆ 30-35% ಸರ್ವೈವಲ್ ಇರುತ್ತೆ. ಸೊ ಅದೇ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಡಿಲೇ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಕಾಸ್ಟ್ಲಿ, ಫೈನಾನ್ಷಿಯಲಿ ಮಾತ್ರ ಅಲ್ಲ ಬಟ್ ಆಲ್ಸೋ ಫಾರ್ ಲಾಸ್ ಆಫ್ ಲೈಫ್. ಮತ್ತು ನಮ್ಮ ಟ್ರೀಟ್ಮೆಂಟ್ ಜಾಸ್ತಿ ಆದರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸು ಇರುತ್ತೆ. ಸೊ ಒನ್ ಥಿಂಗ್ ಈಸ್ ಅರ್ಲಿ ಡಯಾಗ್ನೋಸಿಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ನಾವು ಅರ್ಲಿ ಆಗಿ ಡಯಾಗ್ನೋಸ್ ಮಾಡಿದ್ರೆ ಇಟ್ಸ್ ಬೆಸ್ಟ್ ಫಾರ್ ದ ಪೇಷಂಟ್ ಆ್ಯಂಡ್ ದೇ ಗೋ ಆನ್ ಟು ಲಿವ್ ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ಸ್. ಓಕೆ ಡಾಕ್ಟರ್, ತಾವೇ ಹೇಳಿದ್ರೆ ಇನ್ ಕೇಸ್ ತಮಗೇನಾದರೂ ಡೌಟ್ ಬಂದರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಈ ಥರ ಇದ್ದವರಿಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಸೊ ಮೊದಲು ಹೋಗಿ ಒಂದು ಸತಿ ಡಾಕ್ಟರ್ ಮೀಟ್ ಮಾಡಬೇಕು, ಆಂಕಾಲಜಿಸ್ಟ್ ಮೀಟ್ ಮಾಡಿ ಜಸ್ಟ್ ಎ ಸಿಂಪಲ್ ಇವ್ಯಾಲ್ಯೂಯೇಷನ್ ಅಂದರೆ ಒಂದು ಸತಿ ಡಾಕ್ಟರ್ ನೋಡಿ ಬಾಯಲ್ಲಿ ನೋಡ್ತಾರೆ, ಗಂಟ್ಲಲ್ಲಿ ನೋಡಿ ಏನಾದರೂ ತೊಂದರೆ ಇದ್ದರೆ ಅವರು ಸ್ವಲ್ಪ ಟೆಸ್ಟ್ಸ್ ಕೇಳ್ತಾರೆ. ಯಾವ ಟೆಸ್ಟ್ ಇರ್ಬೋದು ಅಂದರೆ ಮೊದಲು ಬಯಾಪ್ಸಿ, ನಮಗೆ ಗಡ್ಡೆ ಏನಾದರೂ ಇದ್ದರೆ, ಹುಣ್ಣು ಏನಾದರೂ ಇದ್ದರೆ ಬಾಯಲ್ಲಿ ಬಯಾಪ್ಸಿ ಅಂದರೆ ಒಂದು ಚಿಕ್ಕ ಪೀಸ್ ತೆಗೆದು ಟೆಸ್ಟಿಂಗ್ಗೆ ಕಳಿಸ್ತೀವಿ. ಆ ಟೆಸ್ಟಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ
ಮತ್ತು ಕ್ಯಾನ್ಸರ್ ಇದ್ದರೆ ಯಾವ ಟೈಪ್ ಅಂತ ಗೊತ್ತಾಗುತ್ತೆ. ಎರಡನೇದು ಏನು ಮಾಡ್ತೀವಿ ಅಂದರೆ ವಿ ಡೂ ಅ ಸ್ಕ್ಯಾನ್ ಅಂದರೆ CT ಸ್ಕ್ಯಾನ್ ಇಲ್ಲಾಂದರೆ MRI, ಸೇಮ್ MRI ದಟ್ ವಿ ಡೂ ಫಾರ್ ಅ ಬ್ರೈನ್ ಆರ್ ಎನಿಥಿಂಗ್ ಎಲ್ಸ್, ಎನಿ ಸ್ಟ್ರೋಕ್, ಸೇಮ್ ಕೈಂಡ್ ಆಫ್ ಇನ್ವೆಸ್ಟಿಗೇಷನ್. ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ನೋಡುವಾಗ ಒಂದು ಲೆವೆಲ್ ತನಕ ಗೊತ್ತಾಗುತ್ತೆ, ಸೂಪರ್ಫಿಷಿಯಲಿ ವಿ ಕ್ಯಾನ್ ಸಿ, ಬಟ್ ಒಳಗಡೆ ಸ್ಪ್ರೆಡ್ ಏನಾದರೂ ಇದೆಯಾ, ಸ್ಟೇಜ್ ಯಾವುದಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ಎರಡು ಇನ್ಫಾರ್ಮೇಷನ್ ಒಟ್ಟಿಗೆ ಹಾಕಿದ್ರೆ ಅಂದರೆ ಯಾವ ಟೈಪ್ ಕ್ಯಾನ್ಸರ್ ಮತ್ತು ಯಾವ ಸ್ಟೇಜ್ ಕ್ಯಾನ್ಸರ್, ನಾವು ಅದ್ರ ಪ್ರಕಾರ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಯಾಕಂದರೆ ಈಗ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ, ಬಟ್ ಕ್ಯಾನ್ಸರ್ ಇಸ್ ನಾಟ್ ಒನ್ ಡಿಸೀಸ್, ಇಟ್ಸ್ ಹಂಡ್ರೆಡ್ಸ್ ಆಫ್ ಡಿಸೀಸಸ್. ಯಾಕಂದರೆ ಕ್ಯಾನ್ಸರಲ್ಲೇ ಎಷ್ಟೊಂದು ಟೈಪ್ ಇದೆ ಮತ್ತು ನಮ್ಮ ಟ್ರೀಟ್ಮೆಂಟು ಭಾಳ ಸೊಫಿಸ್ಟಿಕೇಟೆಡ್ ಆಗಿದೆ. So for different types of cancer, different stages, we have the best kind of treatment. So now the information ತಗೊಂಡು ಟ್ರೀಟ್ ಮಾಡಿದ್ರೆ then the outcomes are very good. ಓಕೆ ಡಾಕ್ಟರ್, ಇನ್ನು ಓರಲ್ ಕ್ಯಾನ್ಸರ್ ಕಾಣಿಸಿಕೊಳ್ಳೋದಕ್ಕೆ ಮೇನ್ಲಿ ರೀಸನ್ ಏನು? ಸೊ ನಮ್ಮ ಊರಲ್ಲಿ ತಂಬಾಕು ಅಂದರೆ ಮೇನ್ ಕಾಸಿಟಿವ್ ಏಜೆಂಟ್. ಅಂದರೆ ಸ್ಮೋಕಿಂಗ್ ಮಾತ್ರ ಇಲ್ಲ, ನಮ್ಮ ಊರಲ್ಲಿ ಎಲ್ಲದಕ್ಕೆ ಪಾನ್ ಅಭ್ಯಾಸ ಜಾಸ್ತಿ ಇದೆ. 100 ಜನ ನೋಡಿದ್ದೀವಿ ಅಂದರೆ ಒಂದು 30 ಜನ ಎಲ್ಲದಕ್ಕೆ ಪಾನ್ ಅಭ್ಯಾಸ ಇದ್ದೇ ಇರುತ್ತೆ, ಮೆನ್ ಆ್ಯಂಡ್ ವಿಮೆನ್ ಬೋತ್. ಮತ್ತು ಆಲ್ಕೋಹಾಲ್ ಅಬ್ಯೂಸ್ ಇಸ್ ಆಲ್ಸೋ ಎ ಮೇಜರ್ ಕಾಂಟ್ರಿಬ್ಯೂಟರ್. ಜನ ಆಲ್ಕೋಹಾಲು ಟೊಬ್ಯಾಕೊ ಸೇರಿ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಒಂದು ವಿಷಯ ಏನು ಹೇಳಬೇಕಂದ್ರೆ, ಅನ್ಫಾರ್ಚುನೇಟ್ಲಿ ನಮ್ಮ ಮನಸ್ಸಲ್ಲಿ ಈ ಟೊಬ್ಯಾಕೊ ವಾರ್ನಿಂಗ್ಸ್ ಎಲ್ಲ ನೋಡಿ, ಸಿನಿಮಾಲ್ಲಿ ನೋಡಿ ಏನು ಮನಸ್ಸಲ್ಲಿ ಬಂದಿದೆ ಅಂದರೆ, ನಾವು ಟೊಬ್ಯಾಕೊ ಇಲ್ಲಾಂದರೆ ಆಲ್ಕೋಹಾಲ್ ಯೂಸ್ ಮಾಡಿಲ್ಲ ಅಂದರೆ ಕ್ಯಾನ್ಸರ್ ಬರಲ್ಲ. ಆ್ಯಂಡ್ ದ್ಯಾಟ್ ಈಸ್ ರಾಂಗ್. ಯಾಕಂದರೆ ಒಂದು 100 ಪೇಷಂಟ್ ನೋಡಿದ್ದೀವಿ ಅಂದರೆ ಒಂದು 90 ಪೇಷಂಟ್ಗೆ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು, ಒಂದು 10-15% ಪೇಷಂಟ್ಗೆ ಯಾವುದೋ ರಿಸ್ಕ್ ಫ್ಯಾಕ್ಟರ್ ಇರಲ್ಲ. ಅಂದರೆ ಜೀವನದಲ್ಲಿ ತಂಬಾಕು ಯೂಸ್ ಮಾಡಿರಲಿಲ್ಲ, ಆಲ್ಕೋಹಾಲು ಮುಟ್ಟಿಲ್ಲ, ಆದ್ರೂ ಓರಲ್ ಕ್ಯಾನ್ಸರ್ ಬರ್ಬೋದು. ಅದು ಯಾಕೆ ಬರ್ಬೋದು ಅಂದರೆ ದೀಸ್ ಆರ್ ಲೆಸ್ ಕಾಮನ್, ಬಟ್ ನಮ್ಮ ಪಬ್ಲಿಕ್ ಅವೇರ್ನೆಸ್ ಭಾಳ ಕಡಿಮೆ ಇದೆ. ಜನ ಏನು ಅಂದ್ಕೊಳ್ತಾರೆ, ನನಗೆ ಬಾಯಲ್ಲಿ ಇನ್ಫೆಕ್ಷನ್ ಇದ್ದರೆ ಹಲ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಅದು ಯಾಕೆ ಬರ್ಬೋದಂದರೆ ಕೆಲವು ಸತಿ ಸ್ವಲ್ಪ ನಮ್ಮ ಹಲ್ ಶಾರ್ಪ್ ಇದ್ದರೆ ಇಲ್ಲಾಂದರೆ ಡೆಂಚರ್ ಶಾರ್ಪ್ ಇದ್ದರೆ ಟಚ್ ಆಗಿ ಆ ಟ್ರಾಮಾಯಿಂದ ಬರ್ಬೋದು. ದ್ಯಾಟ್ ಈಸ್ ಒನ್ ಥಿಂಗ್. ಜನಗೆ HIV ಇದ್ದರೆ ಅದರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಔಷಧಿ ತೊಗೊತಾರೆ, ಆ ಆರ್ಗನ್ ರಿಜೆಕ್ಟ್ ಆಗಬಾರ್ದಂತ. ಆ ಔಷಧಿಯಿಂದ ಸ್ವಲ್ಪ ಓರಲ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ರೇರ್. ಅಂದರೆ ಎಲ್ಲ ಸೇರಿ ಒಟ್ಟಿಗೆ ಒಂದು 5-10% ಪೇಷಂಟ್ ಇರುತ್ತೆ. ಆದರೆ ಆ ಅವೇರ್ನೆಸ್ ಯಾಕೆ ಇರಬೇಕಂದ್ರೆ ವಿ ಸಿ ಅ ಲಾಟ್ ಆಫ್ ಡಿಲೇ ಎಸ್ಪೆಷಲಿ ಇನ್ ಯಂಗರ್ ಪೇಷಂಟ್ಸ್. ಯಾಕಂದರೆ ಅವ್ರು ಏನು ಅನಿಸ್ತಾರೆ, ನಾವು ಟೊಬ್ಯಾಕೊ ಯೂಸ್ ಮಾಡಲ್ಲ, ಆಲ್ಕೋಹಾಲ್ ಯೂಸ್ ಮಾಡಲ್ಲ, ಇದು ಬೇರೆ ತೊಂದರೆ ಇರ್ಬೋದು, ಡೆಂಟಲ್ ಪ್ರಾಬ್ಲಮ್ ಅಂತ ಇರ್ಬೋದು. ಅದು ವೆಯ್ಟ್ ಮಾಡಿ ಅದು 3 ತಿಂಗಳು 4 ತಿಂಗಳು 5 ತಿಂಗಳು ಆದಮೇಲೆ ಬಂದಮೇಲೆ ಇಟ್ ಈಸ್ ಅನ್ ಅಡ್ವಾನ್ಸ್ ಸ್ಟೇಜ್ ಟ್ಯೂಮರ್. ದೊಡ್ಡದಾಗಿರುತ್ತೆ ಮತ್ತು ದೊಡ್ಡವಾಗಿರುವಾಗ ನಾವು ಹಾಗೆ ಟ್ರೀಟ್ಮೆಂಟ್ ಕೊಡಬೇಕು. ನಾವು ಒಂದು ಮೊಡ್ಯಾಲಿಟಿ ಮಾತ್ರ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಸರ್ಜರಿ ಆದಮೇಲೇನೂ ರೇಡಿಯೋಥೆರಪಿ ಕೊಡಬೇಕು, ಕೀಮೋಥೆರಪಿ ಕೊಡಬೇಕು. ಇದೆಲ್ಲ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಏನು ಫೋಕಸ್ ಮಾಡಬೇಕಂದ್ರೆ ಅವೇರ್ನೆಸ್ ಶುಡ್ ಬಿ ದೇರ್. ಬಾಯಲ್ಲಿ ಗಂಟಲಲ್ಲಿ ಯಾವುದು ತೊಂದರೆ ಇದ್ದರೆ ಒಂದು 2 ವಾರ 3 ವಾರದಿಂದ ಜಾಸ್ತಿ ಇದ್ದರೆ ಗೆಟ್ ಇಟ್ ಚೆಕ್ಡ್ ಔಟ್. ಡೋಂಟ್ ಹೆಸಿಟೇಟ್. ಒಂದು ಸತಿ ಇದು ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾದರೆ ದೆನ್ ಯು ಕ್ಯಾನ್ ರಿಲ್ಯಾಕ್ಸ್, ದೆನ್ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಟೈಮ್ ಆ್ಯಂಡ್ ಯು ಕ್ಯಾನ್ ವೆಯ್ಟ್ ಫಾರ್ ಎವ್ರಿಥಿಂಗ್ ಟು ಸೆಟಲ್ ಡೌನ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಒಬ್ರು, ಗೀತಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ಹಾ ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ನನ್ನ ಮಗಳಿಗೆ 20 ವರ್ಷ. ಅವಳದು ಹಲ್ಲು ಮುಂದ್ಗಡೆದು 4 ಬರುತ್ತಲ್ಲ, ಅದು ಒಂದಲ್ಲೂ ಅಳ್ಳಾಡ್ತೈತೆ. ಅದು ಬಿದ್ದು ಹುಟ್ಟಿರೋದು, ಅದು ಹಾಲಲ್ಲ. ಅದು ಇವಾಗ ತುಂಬಾ ನೋವು ಬರ್ತಾಯಿದೆ. ಆಮೇಲೆ ಡಾಕ್ಟ್ರಿಗೆ ತೋರಿಸಿದ್ವಿ, ಅದು ತೆಗೆಸ್ಬಿಡ್ಬೇಕು ಅಂತಾರೆ. ಮತ್ತೆ ಹುಟ್ಟಲ್ಲ ಮೇಡಮ್ ಅದು. ಅದಕ್ಕೆ ಡಾಕ್ಟರ್ ಹತ್ರ ಕೇಳೋಣ ಅನ್ಕೊಂಡು ಫೋನ್ ಮಾಡಿದ್ದು. ಬ್ರಷ್ ಮಾಡಿದ್ರೆ ನೋವುತ್ತೆ. ಆಮೇಲೆ ಮೇಗೆ ಅಂದ್ರೆ ಮೇಗ್ಲು ಅಲ್ಲು ಗೊತ್ತಾಯ್ತು, ನೋವು ಬರುತ್ತೆ. ಓಕೆ, ಒಂದ್ಸತಿ ಅದು ನೋಡಿಸ್ಬೇಕು ನಾವು. ಸೊ ಅದು ನಾವು ಪೇಷಂಟ್ ನೋಡಿಲ್ಲ ಅಂದರೆ ಸ್ವಲ್ಪ ಅಡ್ವೈಸ್ ಕೊಡೋದು ಕಷ್ಟ. ಆದರೆ ಅದು ಯಾಕೆ ಬಿದ್ದಿದೆ ಅಂತ ನೋಡಬೇಕು. ಅವ್ರಿಗೆ ಏಟ್ ಏನಾದರೂ ಬಿದ್ದ ಮುಖದಲ್ಲಿ? ಡಾಕ್ಟ್ರು ಹಂಗೆ ಕೇಳಿದ್ರು ಡಾಕ್ಟ್ರೆ. ಇಲ್ಲ, ಅವಳು ಬಿದ್ದಿಲ್ಲ. ಅದು ಹಾಲಲ್ಲಿತ್ತು, 4 ಒಂದೇ ಸತಿ ತೆಗೆದ್ಬಿಟ್ರು ಚಿಕ್ಕವಳಿದ್ದಾಗ. ಕೆಳಗೆ 2 ಮೇಲೆ 2.
ಹಾಂ ಅದ್ ಬೀಳ್ದಲ್ಲೇ ಹಲ್ಲುಟ್ಟಿತ್ತು, ಹಾಲಲ್ಲಿ ಬೀಳಕ್ಕೂ ಮೊದ್ಲೇ. ಅದಕ್ಕೆ ನಮ್ಮ ಮನೆಯವರು ಹೋಗಿ ಕರ್ಕೊಂಡೋಗಿ ತೆಗಿಸ್ಕೊಂಬಂದಿದ್ರು. ಅದಕ್ಕೆ ನೋವು ಆಗ್ತಿದೆ ಅಮ್ಮ ಅಂತ ಅವಳು ಹೇಳ್ತಾಳೆ. ಅದು ಇವಾಗ ಹಳ್ಳಾಡ್ತಾ ಇದೆ, ಡಾಕ್ಟ್ರಿಗೆ ತೋರ್ಸಿದ್ರೆ ಸ್ಕ್ಯಾನಿಂಗ್ ಮಾಡಿದ್ರು, ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಲ, ಆ ಮೂಳೆ ಇರುತ್ತಲ್ಲ ಅದು ಸೌತ್ ಹೋಗ್ಬಿಟ್ಟಿದೆ, ಅದು ಗ್ರಿಪ್ ಇಲ್ಲ, ಅದು ಕಳ್ಳಾಡ್ತಾ ಇದೆ ಅಂತಾರೆ. ಅದು ಒಂದ್ಸತಿ ಚೆಕ್ ಮಾಡಬೇಕು. ಯಾಕಂದರೆ ಈ ವಯಸ್ಸಲ್ಲಿ ಮೂಳೆಯಲ್ಲಿ ತೊಂದರೆ ಇರಬಾರ್ದು. ಯಾಕೆ ತೊಂದರೆ ಇರ್ಬೋದಂದರೆ ಕೆಲವು ಸತಿ ಇನ್ಫೆಕ್ಷನ್ ಇರ್ಬೋದು, ಆಸ್ಟಿಯೋಮೈಲೈಟಿಸ್ ಅಂತ ಹೇಳ್ತೀವಿ. ಮತ್ತು ಕೆಲವು ಸತಿ ನಾನ್ ಕ್ಯಾನ್ಸರಸ್ ಗ್ರೋತು ಇರ್ಬೋದು, ಕ್ಯಾನ್ಸರ್ ಇಲ್ಲ ಆದರೆ ಮೂಳೆಯಲ್ಲಿ ಟ್ಯೂಮರ್ ಅಂತ ಹೇಳ್ತೀವಿ, ಅಬ್ನಾರ್ಮಲ್ ಗ್ರೋತು. ಸೊ ಇದೆಲ್ಲ ಒಂದು ಸತಿ ಚೆಕ್ ಮಾಡಿ ಅದ ಪ್ರಕಾರ ಟ್ರೀಟ್ ಮಾಡ್ಬೋದು. ಹಲ್ಲು ನಾವು ತಿರ್ಗಾ ರಿಪ್ಲೇಸ್ ಮಾಡ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಆ ಮೂಳೆಯಲ್ಲಿ ಏನು ತೊಂದರೆ ಅಂತ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡಲೇಬೇಕು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಓರಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಹೆಂಗಿರುತ್ತೆ, ಪ್ರೊಸೀಜರ್ ಹೆಂಗಿರುತ್ತೆ? ಸೊ ಮೊದಲು ಬಂದು ನಾವು ಯಾವಾಗಲೂ ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ಅದೇ ನಾನು ಹೇಳಿದ್ದೀನಿ, ಒಂದು ಬಯೋಪ್ಸಿ ಈಸ್ ಮ್ಯಾಂಡಟರಿ. ಸೊ ಅನ್ಫಾರ್ಚುನೇಟ್ಲಿ ಜನ ಏನು ಅನ್ಕೊತಾರೆ ಅಂದರೆ ಬಯೋಪ್ಸಿ ಮಾಡಿದ್ರೆ ಸ್ಪ್ರೆಡ್ ಆಗುತ್ತೆ ಅಂತ. ದಿಸ್ ಈಸ್ ಅ ಮಿಸ್ಕನ್ಸೆಪ್ಷನ್. ಸೊ ಬಯೋಪ್ಸಿ ಮಾಡಲೇಬೇಕು. ಅದು ಯಾವ ಟೈಪ್ ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಬರುತ್ತೆ. ಸ್ಕ್ಯಾನ್ ಮಾಡಿದ್ಮೇಲೆ ಆ ಕ್ಯಾನ್ಸರ್ ಎಕ್ಸಾಕ್ಟ್ಲಿ ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ದವಡೆ ಇನ್ವಾಲ್ವ್ ಆಗಿದೆಯಾ ಇಲ್ವಾ, ಅದು ಎಷ್ಟು ತೆಗಿಬೇಕಂತ ಪ್ಲ್ಯಾನ್ ಮಾಡೋದು. ಸೊ ಯಾವುದು ಕ್ಯಾನ್ಸರ್ ಸರ್ಜರಿ ಇರಲಿ, ಅವರ್ ಪ್ರಿನ್ಸಿಪಲ್ ಇಸ್ ದ ಸೇಮ್. ನಾವು ಕ್ಯಾನ್ಸರ್ ಮಾತ್ರ ತೆಗಿಯೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ 1 to 1.5 ಸೆಂಟಿಮೀಟರ್ ಜಾಸ್ತಿ ಎಲ್ಲ ಕಡೆ ತೆಗಿಬೇಕು. ಅದು ಯಾಕೆ ಮಾಡಬೇಕಂದ್ರೆ 1 ಸೆಂಟಿಮೀಟರ್ ತನಕ ಚಿಕ್ಕ ಚಿಕ್ಕ ಕ್ಯಾನ್ಸರ್ ಸೆಲ್ಸ್ ಇರ್ಬೋದು. ಸೊ ನಾವು ಅದು ತೆಗೆದಿಲ್ಲ ಅಂದರೆ ಅದೇ ಜಾಗದಲ್ಲಿ ತಿರ್ಗಾ ಬರೋ ಸಾಧ್ಯ ಇದೆ. ಸೊ ಫಾರ್ ಮೋಸ್ಟ್ ಆರಲ್ ಕ್ಯಾನ್ಸರ್ ಅವರ್ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಇಸ್ ಸರ್ಜರಿ. ಯಾಕಂದರೆ ನಮ್ಮ ಕ್ಯೂರ್ ರೇಟ್ಸ್ ಅಂದರೆ ಸರ್ಜರಿ ಜೊತೆ ದ ಚಾನ್ಸ್ ಆಫ್ ಕ್ಯೂರ್ ಇಸ್ ದ ಹೈಯೆಸ್ಟ್. ಸೊ ನಾವು ಏನು ಮಾಡ್ತೀವಿ, ಮೋಸ್ಟ್ ಕಾಮನ್ಲಿ ಆ ಕ್ಯಾನ್ಸರಸ್ ಏರಿಯಾ ತೆಗಿಬೇಕು ಮತ್ತು ಅಲ್ಲಿರುವ ಗ್ರಂಥಿ ತೆಗಿಬೇಕು, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಆ ಗ್ರಂಥಿ ಯಾಕೆ ತೆಗಿಬೇಕಂದ್ರೆ ಆ ಕ್ಯಾನ್ಸರ್ ಸೆಲ್ಸ್ ಬಾಯಿಂದ ಗ್ರಂಥಿಗೆ ಸ್ಪ್ರೆಡ್ ಆಗುತ್ತೆ. ಸೊ ನಾವು ಅದೇ ಟೈಮಲ್ಲಿ ಇದು ತೆಗೆದಿಲ್ಲ ಅಂದರೆ ತಿರ್ಗಾ ಬರೋ ಚಾನ್ಸ್ ಇದೆ. ಸೊ ಡಿಪೆಂಡಿಂಗ್ ಆನ್ ದ ಅಮೌಂಟ್ ಆಫ್ ದ ಮೌತ್ ಇನ್ವಾಲ್ವ್ಡ್, ಅಂದರೆ ಆ ಸೈಜ್ ಪ್ರಕಾರ ಮತ್ತು ಫಂಕ್ಷನ್ ಪ್ರಕಾರ ರೀಕನ್ಸ್ಟ್ರಕ್ಷನು ಬೇಕಾಗ್ಬೋದು. ರೀಕನ್ಸ್ಟ್ರಕ್ಷನ್ ಅಂದರೆ ಬೇರೆ ಕಡೆ ಚರ್ಮ ಮಾಂಸ ತೆಗೆದು ಬಾಯಲ್ಲಿ ಹಾಕ್ತೀವಿ. ಯಾಕಂದರೆ ಇದೆಲ್ಲ ತೆಗೆದ ಮೇಲೆ ನಾಲ್ಗೆ ತೆಗೆದ್ರೆ, ದವಡೆ ತೆಗೆದ್ರೆ ಸ್ವಲ್ಪ ದಿನ ಬಿಟ್ಟು ಊಟ ಮಾಡೋಕ್ಕೆ ಕಷ್ಟ ಇರ್ಬೋದು, ಮಾತಾಡೋಕ್ಕೆ ಕಷ್ಟ ಇರ್ಬೋದು, ಬಾಯಿ ಬಿಡೋಕ್ಕೆ ಕಷ್ಟ ಇರ್ಬೋದು. ಸೊ ಇದೆಲ್ಲ ಟು ಪ್ರಿವೆಂಟ್ ದಿಸ್, ನಿಮಗೆ ಫ್ಯೂಚರಲ್ಲಿ ಫಂಕ್ಷನಲ್ಲಿ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಅದೇ ಟೈಮಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿ ವಿ ಕ್ಯಾನ್ ರೀಕ್ರಿಯೇಟ್ ಆಲ್ ಆಫ್ ದೀಸ್ ಫಂಕ್ಷನ್ಸ್ ವೆರಿ ವೆಲ್. ಆಮೇಲೆ ಇದೆಲ್ಲ ಟೆಸ್ಟಿಂಗಿಗೆ ಕಲಿಸ್ಬಿಟ್ಟು ನಮಗೆ ಫೈನಲ್ ಸ್ಟೇಜ್ ಅಂತ ಬರುತ್ತೆ. ಸ್ಟೇಜ್ ಅಂದರೆ ಗ್ರಂಥಿಯಲ್ಲಿ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಏನು ಸೈಜ್ ಇದೆ, ಫೈನಲ್ ಸೈಜ್ ಇದೆ, ಅದ್ರ ಪ್ರಕಾರ ನಿಮಗೆ ಅಡಿಷನಲ್ ಟ್ರೀಟ್ಮೆಂಟ್ ಅಂದರೆ ರೇಡಿಯೇಷನ್ ಕರೆಂಟ್ ಅಂತ ಹೇಳ್ತೀವಿ, ಅದು ಬೇಕಾಗತ್ತಾ, ಕೀಮೋಥೆರಪಿ ಬೇಕಾಗತ್ತಾ, ದ್ಯಾಟ್ ವಿ ಟೇಕ್ ಅ ಡಿಸಿಷನ್ ಆನ್ ದ ಫೈನಲ್ ರಿಪೋರ್ಟ್. ಸೊ ಅದು ರೇಡಿಯೇಷನ್ ಮತ್ತು ಕೀಮೋಥೆರಪಿ ಯಾಕೆ ಕೊಡ್ತೀವಿ ಅಂದರೆ ಅದು ಎಲ್ಲ ಕ್ಯಾನ್ಸರ್ ತೆಗೆದ ಮೇಲೆ ತಿರ್ಗಾ ಬರಬಾರ್ದಂತ, ಟು ಪ್ರಿವೆಂಟ್ ಅ ರಿಕರೆನ್ಸ್. ಸೊ ದಿಸ್ ಇಸ್ ಬೇಸಿಕ್ಲಿ ದ ಟ್ರೀಟ್ಮೆಂಟ್ ಫಾರ್ ಆರಲ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನಿಲ್ಲ, ನಂದು ಲೆಫ್ಟ್ ಸೈಡ್ ದವಡೆ ಇದೆಯಲ್ಲ, ಒಸಡು, ಆ ಒಸಡು ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಸರ್. ಅದು 3 months ಇಂದ ಹೋಗ್ತಾನೆ ಇಲ್ಲ ಅದು. ಅಲ್ಲೂ ಡಾಕ್ಟರ್ಗೂ ತೋರಿಸಿ ಅವ್ರು ಕ್ಲೀನ್ ಮಾಡಿ ಅಲ್ಲೇನೋ ಕ್ಯಾಪ್ ಇದೆ ತೆಗಿಬೇಕು ಅಂದ್ರು, ಬೇಡ ಅಂತಂದೆ. ಬಟ್ ಏನೇ ಮೆಡಿಸಿನ್ ತಗೊಂಡ್ರು ಅದು ಸ್ವೆಲ್ಲಿಂಗ್ ಹಂಗೆ ಇದೆ. ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಅದು ಖಂಡಿತ ಪ್ರಾಬ್ಲಮ್ ಇರ್ಬೋದು, ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಯಾವಾಗಲೂ 3 ತಿಂಗಳಿಂದ ತೊಂದರೆ ಇದ್ದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬಿಡಿ. ಯಾಕಂದರೆ ಹಲ್ಲು ಎಕ್ಸ್ರೇಯಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ. ಹಲ್ಲು ಎಕ್ಸ್ರೇಯಲ್ಲಿ ದವಡೆ ಮಾತ್ರ ಮತ್ತು ಹಲ್ಲಲ್ಲಿ ತೊಂದರೆ ಇದ್ದರೆ ಗೊತ್ತಾಗುತ್ತೆ. CT ಸ್ಕ್ಯಾನಲ್ಲಿ ನಿಮಗೆ ಗಮ್ಸಲ್ಲಿ ಮತ್ತು ಸಾಫ್ಟ್ ಪಾರ್ಟ್ಸಲ್ಲಿ ತೊಂದರೆ ಏನಾದರೂ ಇದ್ದರೆ ಗೊತ್ತಾಗುತ್ತೆ. ಸೊ CT ಸ್ಕ್ಯಾನ್ ಮಾಡಿದ್ರು ಇಂಪಾರ್ಟೆಂಟು. ಮತ್ತು ಒಂದು ಸತಿ ಆಂಕಾಲಜಿಸ್ಟ್ ನೋಡಿ, ಅದಕ್ಕೆ ಏನಾದರೂ ಖಂಡಿತ ಕ್ಯಾನ್ಸರ್ ಇರುತ್ತೆ ಅಂತ ಇಲ್ಲ, ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಖಂಡಿತ ಬೇಕಾಗ್ಬೋದು. ಡೆಫಿನೆಟ್ಲಿ ಟ್ಯೂಮರ್ ಏನಾದರೂ ಇದ್ದರೆ, ಅಂದರೆ ನಾನ್ ಕ್ಯಾನ್ಸರಸ್ ಗ್ರೋತು, ಇನ್ಫೆಕ್ಷನ್ ಇದ್ದರೆ ಇದಕ್ಕೆಲ್ಲಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರ್ಬೋದು. ಸೊ ಕೆಲವು ಸತಿ ಸ್ವಲ್ಪ ಸರ್ಜಿಕಲ್ ಟ್ರೀಟ್ಮೆಂಟ್ ಇರ್ಬೋದು ಇದಕ್ಕೆ. 3 ತಿಂಗಳಿಂದ ತೊಂದರೆ ಕೊಡ್ತಾ ಇದೆ ಅಂದರೆ ಖಂಡಿತ ಚೆಕ್ ಮಾಡಲೇಬೇಕು.
ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಬಾಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತಂದರೆ ಸಾಕಷ್ಟು ಜನರಿಗೆ ಇರುವಂಥ ಟೆನ್ಷನ್ ಅಂತಂದರೆ ಮುಖದ ಮೇಲೆ ಎಲ್ರಿಗೂ ಸ್ವಲ್ಪ ಕನ್ಸರ್ನ್ ಜಾಸ್ತಿಯೇ ಇರುತ್ತೆ, ಮಾರ್ಕ್ ಉಳಿಬಾರ್ದು ಆ ಥರದ್ದೆಲ್ಲ. ಸ್ಕಾರ್ಲೆಸ್ ಟ್ರೀಟ್ಮೆಂಟ್ ಅಥವಾ ಆಪ್ರೇಷನ್ ಏನಾದರೂ ಇದೆಯಾ, ಹೇಗೆ? ಸೊ ಏನು ಪ್ರಾಬ್ಲಮ್ ಅಂದರೆ ನಾವು ಆರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಜೊತೆ ಏನು ಮೆಂಟಲ್ ಅಸೋಸಿಯೇಷನ್ ಮಾಡ್ತಾಯಿದ್ದೀವಿ ಅಂದರೆ ಜನ ಏನು ಅನ್ಕೊತಾರೆ ಅಂದರೆ ಇಟ್ ಈಸ್ ಅ ವೆರಿ ಡಿಸ್ಫಿಗರಿಂಗ್ ಪ್ರಾಸೆಸ್. ಅಂದರೆ ನಾವು ಕ್ಯಾನ್ಸರ್ ತೆಗೆಯುವಾಗ ಮತ್ತು ರೀಕನ್ಸ್ಟ್ರಕ್ಟ್ ಮಾಡುವಾಗ ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಲೈನ್ಸ್ ಇರುತ್ತೆ, ಕತ್ತಲಲ್ಲಿ ದೊಡ್ಡ ದೊಡ್ಡ ಲೈನ್ಸು, ಮುಖದಲ್ಲಿ ದೊಡ್ಡ ದೊಡ್ಡ ಲೈನ್ಸ್. ಯಾಕಂದರೆ ಅಟ್ ದಟ್ ಟೈಮ್ ಸರ್ಜರಿ ವಾಸ್ ನಾಟ್ ಆಸ್ ಅಡ್ವಾನ್ಸ್ಡ್, ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ, ನಮಗೆ ಸರ್ಜಿಕಲ್ ಟೆಕ್ನಿಕ್ಸು ಇರಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಾವು ಸೇಫ್ಲಿ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಏರಿಯಾ, ಅಂದರೆ ದೊಡ್ಡ ದೊಡ್ಡ ರಕ್ತನಾಳ ಇರುತ್ತೆ, ನರಗಳು ಇರುತ್ತೆ. ಸೊ ಇನ್ ಆರ್ಡರ್ ಟು ನಾಟ್ ಡ್ಯಾಮೇಜ್ ದೀಸ್, ಇದು ಸ್ವಲ್ಪ ಓಪನ್ ಬಿಗ್ ಸರ್ಜರೀಸ್ ಅಂತ ಹೇಳ್ತೀವಿ. ಈಗ ನಾವು ಏನು ಮಾಡ್ತೀವಿ ಅಂದರೆ ವಿ ಅಂಡರ್ಸ್ಟ್ಯಾಂಡ್ ಮುಖದಲ್ಲಿ ದೊಡ್ಡ ಸ್ಕಾರ್ ಕೊಟ್ಟರೆ ಪೇಷಂಟ್ಗೆ ತೊಂದರೆ ಆಗುತ್ತೆ. ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಅಂದರೆ ಕೂಡ ಎಲ್ಲರೂ ಕೇಳ್ತಾರೆ ಏನಾಗಿದೆ, ಏನು ತೊಂದರೆ ಆಗಿದೆ. ಮತ್ತು ಕ್ಯಾನ್ಸರ್ ಜೊತೆ ಅದು ಸ್ಟಿಗ್ಮಾ ಇದೆ. ನಮಗೆ ಸ್ವಲ್ಪ ಕ್ಯಾನ್ಸರ್ ಬಗ್ಗೆ ಮಾತಾಡೋದ್ರಲ್ಲಿ ಸಂಕೋಚ, ಲಿಟಲ್ ಬಿಟ್ ಆಫ್ ಶೇಮ್. ಸೊ ನಾವು ಏನು ಮಾಡ್ತೀವಿ ಅಂದರೆ ವಿ ಆರ್ ಏಬಲ್ ಟು ಡೂ ದ ಸೇಮ್ ಸರ್ಜರಿ, ಆದರೆ ನಾವು ಸ್ಕಾರ್ಸ್ ಅವಾಯ್ಡ್ ಮಾಡ್ತೀವಿ. ಹೇಗೆ ಅವಾಯ್ಡ್ ಮಾಡ್ತೀವಿ ಅಂದರೆ ನಮ್ಮ ಕತ್ತಲಲ್ಲಿರುವ ನಾರ್ಮಲ್ ಲೈನ್ಸು, ಸ್ಕಿನ್ ಕ್ರೀಸ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ತೀವಿ. ಮತ್ತು ಬಾಯಿಂದ ಒಳಗಡೆ ಹೋಗಿ ಆಪ್ರೇಷನ್ ಮಾಡ್ತೀವಿ. ವಿ ಟ್ರೈ ಆ್ಯಂಡ್ ಅವಾಯ್ಡ್ ಇನ್ಸಿಷನ್ಸ್ ಆನ್ ದ ಫೇಸ್. ಸೊ ಲೈನ್ಸ್ ಯಾವುದು ಮುಖದಲ್ಲಿರಲ್ಲ. ಲಕ್ಕಿಲಿ ನಮಗೆ ಚೆನ್ನಾಗಿರುವ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇದೆ. ಸೊ ವಿ ಆರ್ ಏಬಲ್ ಟು ಡೂ ಆಲ್ ಆಫ್ ದೀಸ್. ಸೊ ದ ಮೇನ್ ಟೇಕ್ ಹೋಮ್ ಮೆಸೇಜಸ್, ಪೇಷಂಟ್ಸ್ಗೆ ಇದೆಲ್ಲ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಫ್ಯೂಚರಲ್ಲಿ ಫಂಕ್ಷನಲಿ ಚೆನ್ನಾಗಿರಬೇಕು. ಸೊ ಒನ್ ಥಿಂಗ್ ನಮಗೆ ಮೇನ್ ಪ್ರಯಾರಿಟಿ ಅಂದರೆ ಕ್ಯಾನ್ಸರಿಂದ ನಾವು ಕ್ಯೂರ್ ಮಾಡಲೇಬೇಕು, ಮತ್ತು ಪೇಷಂಟ್ ಭಾಳ ದಿನ ಇರಬೇಕು ಆರಾಮಾಗೆ, ಮತ್ತು ಫಂಕ್ಷನಲಿ ಬೇರೆ ಜನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ದೇ ಶುಡ್ ಬಿ ಏಬಲ್ ಟು ಸೋಷಲೈಸ್. ಯಾಕಂದರೆ ಫಾರ್ ಅವರ್ ಪೇಷಂಟ್ಸ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಗೆ ಪೇಷಂಟ್ಸ್ಗೆ ದಿಸ್ ಈಸ್ ಆಲ್ವೇಸ್ ಅ ಪ್ರಾಬ್ಲಮ್. ಯಾಕಂದರೆ ನಮಗೆ ಹೊಟ್ಟೆಯಲ್ಲಿ ಆಪ್ರೇಷನ್ ಮಾಡಿದ್ದೀವಿ ಅಂದರೆ ಜನಗೆ ಗೊತ್ತಿರಲ್ಲ, ರೈಟ್? ನಿಮ್ಮ ಬಟ್ಟೆ ಕೆಳಗಡೆ ಇರುತ್ತೆ. ಕಾಲಲ್ಲಿ ಆಪ್ರೇಷನ್ ಇದ್ದರೆ ಪ್ರಾಸ್ಥೆಟಿಕ್ ಲಿಂಬ್ ಹಾಕಿ ಚಪ್ಪಲ್ ಹಾಕೊಂಡ್ರೆ ಗೊತ್ತಿರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಟ್ರೀಟ್ಮೆಂಟ್ದು ಸೈನ್ಸ್ ವಿಲ್ ಬಿ ಆನ್ ದ ಫೇಸ್. ಸೊ ವಿ ನೋ ದೀಸ್ ಪ್ರಾಬ್ಲಮ್ಸ್, ಯಾಕಂದರೆ ವಿ ಸೀನ್ ದ ಪೇಷಂಟ್ಸ್ ಗೋಯಿಂಗ್ ಥ್ರೂ ದೀಸ್ ಪ್ರಾಬ್ಲಮ್ಸ್. ಸೊ ವಿ ರಿಯಲಿ ಟ್ರೈ ಟು ಅವಾಯ್ಡ್ ಇನ್ಸಿಷನ್ಸ್. ಮತ್ತು ನಾವು ಇನ್ಸಿಷನ್ ಅಂತ ಲೈನ್ ಹಾಕಿದ್ರೆ ಕೂಡ ವಿ ಪ್ಲ್ಯಾನ್ ಇಟ್ ಆ್ಯಂಡ್ ಹೈಡ್ ಇಟ್ ವೆರಿ ವೆಲ್. ಸೊ ಪೇಷಂಟ್ಸ್ಗೆ ಹೊರಗಡೆಯಿಂದ ಗೊತ್ತಿರಲ್ಲ. ಸೊ ಅದರ್ ದೆನ್ ಅ ಲಿಟಲ್ ಬಿಟ್ ಆಫ್ ಎಸಿಮೆಟ್ರಿ, ಅಂದರೆ ಈ ಕಡೆಗೆ ಆ ಕಡೆಗೆ ಒಂದು 5% 10% ಡಿಫ್ರೆನ್ಸ್, ವಿ ಆರ್ ಏಬಲ್ ಟು ರಿಯಲಿ ರೀಕನ್ಸ್ಟ್ರಕ್ಟ್ ವೆಲ್. ಅಂದರೆ ಪೇಷಂಟ್ಸ್ ಆರ್ ಫಂಕ್ಷನಲಿ ವೆರಿ ಗುಡ್ ಆ್ಯಂಡ್ ಪೇಷಂಟ್ಸ್ ಆರ್ ಕಂಫರ್ಟಬಲ್ ಮಿಕ್ಸಿಂಗ್ ವಿತ್ ಸೊಸೈಟಿ. ಆ್ಯಂಡ್ ಮತ್ತು ಅಟ್ ದ ಎಂಡ್ ಆಫ್ ದ ಡೇ ನಾವು ಎಲ್ಲರೂ ಕೆಲಸ ಮಾಡಬೇಕು, ಸೋಷಲೈಸ್ ಮಾಡಬೇಕು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಆಸ್ ಹ್ಯೂಮನ್ಸ್ ನಾವು ಕ್ಯೂರ್ ಆಗಿದ್ದಾರೆ ಪರವಾಗಿಲ್ಲ ಮನೆಯಲ್ಲಿ ಅಂತ ಹೇಳೋಕ್ಕಾಗಲ್ಲ, ಸೊ ವಿ ಆಲ್ಸೋ ಹ್ಯಾವ್ ದೋಸ್ ಎಕ್ಸ್ಪೆಕ್ಟೇಷನ್ಸ್ ಫಾರ್ ಆರ್ ಪೇಷಂಟ್ಸ್. ಸೊ ವಿ ಆರ್ ಏಬಲ್ ಟು ಡೂ ದ್ಯಾಟ್. ಭಾಳ ಜನಗೆ ವಿ ಆರ್ ಏಬಲ್ ಟು ಗಿವ್ ದೆಮ್ ಸ್ಕಾರ್ಲೆಸ್ ಹೈ ಕ್ವಾಲಿಟಿ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ಇರುವಂತಹ ಭಯ ಅಂತಂದರೆ ಕ್ಯೂರೇಬಲ್ಲ ಇದು ಅಂತ, ಜೊತೆಗೆ ಇದರಿಂದ ಡೆತ್ ಆಗುತ್ತಾ ಹೇಗೆ ಅಂತ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸೊ ಡೆಫಿನೆಟ್ಲಿ ಅ ಮೇಜರ್ ಕನ್ಸರ್ನ್. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಲ್ಲಿ ದ ಕೈಂಡ್ ಆಫ್ ಮಿಸ್ಕನ್ಸೆಪ್ಷನ್, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಇದು ಕ್ಯೂರಬಲ್ ಅಲ್ಲ, ನಾವು ಎಷ್ಟು ಟ್ರೀಟ್ಮೆಂಟ್ ಕೊಟ್ರೇನೂ ತಿರ್ಗಾ ಬರುತ್ತೆ, ಇಮಿಡಿಯೇಟಾಗಿ ಬರುತ್ತೆ 1-3 ತಿಂಗಳು ಬಿಟ್ಟು, ಮತ್ತು ಜೀವನಕ್ಕೆ ಅಪಾಯ ಇದ್ದೇ ಇರುತ್ತೆ. ಮತ್ತು ಭಾಳ ಜನಗೆ ನಾವು ಇಷ್ಟು ಟ್ರೀಟ್ಮೆಂಟ್ ಮೇಲೆ ಎಲ್ಲ ಎಕ್ಸ್ಪೆನ್ಸಸ್ ತೊಗೊಂಡ್ರೆ ಕೂಡ ಅವ್ರು ಕ್ಯೂರ್ ಆಗ್ತಾರಾ, ಯೂಸ್ ಆಗುತ್ತಾ ಅಂತ ಇರುತ್ತೆ. Definitely not true. So oral cancer is one of the curable cancers. ಅಂದರೆ ನಾವು ಸ್ಟೇಜ್ 1ನಲ್ಲಿ, ಸೊ at an early stage ನಾವು ಕ್ಯಾನ್ಸರ್ ಟ್ರೀಟ್ ಮಾಡಿದ್ರೆ 90% ಜಾಸ್ತಿ ಕ್ಯೂರ್ ರೇಟ್ಸ್. ಸೊ ದ್ಯಾಟ್ಸ್ ಅನ್ ಎಕ್ಸಲೆಂಟ್ ಔಟ್ಕಮ್. ನಾವು ಸ್ಟೇಜ್ ಪ್ರಕಾರ ಹೋಗಿ ನೋಡಿದ್ರೆ ವೆನ್ ವಿ ಕಮ್ ಟು ಸ್ಟೇಜ್ 2 ಇಟ್ಸ್ ಅಬೌಟ್ 80%. Stage 3 is about 65 to 70%. Stage 4 ನೋಡಿದ್ರೆ in some groups it's still up to 50%. ಸೊ ನಾವು ಬೇರೆ ಕ್ಯಾನ್ಸರ್ ಜೊತೆ ಕಂಪೇರ್ ಮಾಡಿದ್ರೆ ವಿ ಆರ್ ಸ್ಟಿಲ್ ಬೆಟರ್ ಆಫ್. ನಾವು ಸ್ಟೇಜ್ 4ಅಲ್ಲಿ ಆರಲ್ ಕ್ಯಾನ್ಸರ್ ಟ್ರೀಟ್ ಮಾಡಿದ್ರೆ ಕೂಡ ವಿ ಆರ್ ಸ್ಟಿಲ್ ಬೆಟರ್ ಆಫ್ ದೆನ್ ಅದರ್ ಕ್ಯಾನ್ಸರ್ಸ್. ನಾವು GIL ಪ್ಯಾನ್ಕ್ರಿಯಸ್ ಅಂತ ನೋಡಿದ್ರೆ or a stage 4 breast cancer, our patients live longer.
And the reason for that is because of the nature of the disease. It is a local disease. ಅದು ರಕ್ತದಿಂದ ಸ್ಪ್ರೆಡ್ ಆಗೋ ಚಾನ್ಸ್ ಸ್ವಲ್ಪ ಕಡಿಮೆ. Unlike other cancers that spread through the blood early, this is a cancer that affects locally. ಅಂದರೆ ಬಾಯಲ್ಲಿ ಮತ್ತು ಗ್ರಂಥಿಯಲ್ಲಿ ಸ್ಪ್ರೆಡ್ ಆಗೋ ಚಾನ್ಸ್ ಜಾಸ್ತಿ. So these are locally contained. When they are locally contained, ನಾವು ಸ್ವಲ್ಪ ಲೋಕಲ್ ಅಗ್ರೆಸಿವ್ ಟ್ರೀಟ್ಮೆಂಟ್ ಕೊಡಬೇಕು. ಸೊ ನಾವು ಚೆನ್ನಾಗಿ ಸರ್ಜರಿ ಮಾಡಿ ತೆಗೆದ್ರೆ ಮತ್ತು ಸ್ಟೇಜ್ ಪ್ರಕಾರ ರೇಡಿಯೋಥೆರಪಿ ಕೀಮೋಥೆರಪಿ ಕೊಟ್ಟರೆ most of these patients do well. ಮತ್ತು why we follow up patients ಅಂದರೆ ಇದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ತಿರ್ಗಾ ಬಂದರೆ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಖಂಡಿತ ಇಲ್ಲ. ನಾವು ತಿರ್ಗಾ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಮಾಡ್ಬೋದು. ಸೊ ನಾವು ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಫಾಲೋ ಅಪ್ ಪೇಷಂಟ್ಸ್. ಸ್ಯಾಲ್ವೇಜ್ ಸರ್ಜರಿ ಅಂತ ಇದೆ. ಸ್ಯಾಲ್ವೇಜ್ ಸರ್ಜರಿ ಅಂದರೆ ಸರ್ಜರಿ ಮಾಡಿದ್ಮೇಲೆ ರೇಡಿಯೇಷನ್ ತೊಗೊಂಡ್ಮೇಲೆ ಕ್ಯಾನ್ಸರ್ ತಿರ್ಗಾ ಬಂದರೆ ನಾವು ಅದ್ರ ಮೇಲೆ ಆಪರೇಷನ್ ಮಾಡಿ ಆಫರ್ ಮಾಡಿ 50% of patients are still alive. So 50% survival for a recurrent cancer. ಅಂದರೆ ತಿರ್ಗಾ ಬರುವ ಕ್ಯಾನ್ಸರ್ಗೆ 50% survival is still very good, you know. So definitely not a hopeless situation. ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅನ್ಕೋಬೇಕು. All of us do not live forever. We would like to live forever. But when we look at cancer treatment, ನಮ್ಮ ಮೆಂಟಾಲಿಟಿ ಸ್ವಲ್ಪ ಕಡಿಮೆ. Our expectations and we are a little conservative. Andre we expect a lot from treatment, but now stroke treatment nodidre, heart attack treatment nodidre, we can help a lot of patients with cancer. Matte we can't look only at cure rates. Yakandre now idu treatment kottilla andre cancer patients ge relief baralla. Cancer inda ಜಾಸ್ತಿ ಹಿಂಸೆ ಇರುತ್ತೆ. ಬಾಯಲ್ಲಿ ಕ್ಯಾನ್ಸರ್ ಬಂದರೆ ಊಟ ಮಾಡೋಕ್ಕಾಗಲ್ಲ, ಬ್ಲೀಡಿಂಗ್ ಇರುತ್ತೆ, ಉಸಿರಾಡ ಕಷ್ಟ ಇರುತ್ತೆ. ಸೊ ವಿ ಹ್ಯಾವ್ ಟು ಟ್ರೀಟ್ ದೀಸ್ ಅಗ್ರೆಸಿವ್ಲಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಹಾಸ್ಪಿಟಲ್, ಕಮಿಷನರ್ ಆಫೀಸ್ ಎದುರು, ನಂಬರ್ 146, ಪ್ರೆಸ್ಟೀಜ್ ಓಪೆಲ್ ಇನ್ಫೆಂಟ್ರಿ ರೋಡ್, ವಸಂತ್ ನಗರ, ಬೆಂಗಳೂರು 560001. ದೂರವಾಣಿ ಸಂಖ್ಯೆ 080612222000. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.